ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ ನಿಮ್ಮದು ಮಕರ ರಾಶಿ ಆಗಿದ್ದರೆ ಅಥವಾ ಮಕರ ಲಗ್ನ ಆಗಿದ್ದರೆ ನಿಮ್ಮ ಗುರು ಸಂಚಾರ ಫಲ ಹೇಗಿರುತ್ತೆ 2025-26. ಆಲ್ರೆಡಿ ಮೇಯಲ್ಲಿ ಸಂಚಾರ ಆಗಿದೆ ಗುರು. ವಿಡಿಯೋ ಮಾಡಿದಾಗ ನಾನು ಲೇಟ್ ಆಯಿತು, ಆದರೆ ವಿಚಾರ ಕಂಪ್ಲೀಟ್ ಮಾಡಬೇಕು, ನಿಮಗೆ ತಿಳಿಸಬೇಕು ಅಂತ ನಾನು ಬಂದಿರುವಂಥದ್ದು. ಆಯಿತಾ? ಸೊ ನಿಮ್ಮದು ಮಕರ ರಾಶಿ ಆದರೂ ನೋಡಿ, ಮಕರ ಲಗ್ನ ಆದರೂ ನೋಡಿ. ರಾಶಿಯಿಂದಲೂ ಕೆಲವು ಫಲಗಳು ಬರುತ್ತೆ, ಲಗ್ನ ಪ್ರಕಾರ ಕೂಡ ಕೆಲವು ಫಲಗಳು ಬರುತ್ತೆ. ಓಕೆ. ಸೊ ಗುರು ನಿಮಗೆ 12ನೇ ಮತ್ತು 3ನೇ ಅಧಿಪತಿ ಆಗಿ 6ನೇ ಮನೆಯಲ್ಲಿ ಇರುವಂಥದ್ದು ಸ್ವಲ್ಪ ಚಾಲೆಂಜ್ ಅಲ್ವಾ? ನೋಡೋಣ. ಆದರೆ ದೃಷ್ಟಿ ಗುರುವಿದು 10ನೇ ಮನೆಗಿದೆ, 2ನೇ ಮನೆಗಿದೆ, 12ನೇ ಮನೆಗಿದೆ. ಸೊ ನೋಡೋಣ ಏನು ವಿಚಾರ ಇದೆ ಅಂತ. ಸೊ ಮೊದಲನೇದು, ನಿಮ್ಮ ತಮ್ಮ ತಂಗಿ ಜೊತೆಗೆ ಅಥವಾ ಸೋಷಲ್ ಮೀಡಿಯಾದಲ್ಲಿ ಅಥವಾ ನೇಬರ್ಸ್ ಜೊತೆಗೆ ಅಥವಾ ಸಣ್ಣ ಪುಟ್ಟ ರೋಡಲ್ಲಿ ಪ್ರಯಾಣ ಮಾಡುವಾಗ ಇಂಥವರ ಜೊತೆಗೆ ಜಗಳ, ಕಲಹ, ಮನಸ್ತಾಪಗಳು ಬರುವಂತಹ ತೀರ ಸಾಧ್ಯತೆಗಳು ಹೆಚ್ಚಿರುತ್ತೆ. ಫೈಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇನ್ನೊಂದು, ಖರ್ಚು ನಿಮಗೆ ಹೆಚ್ಚು ಸಿಗುತ್ತೆ ನೋಡೋದಕ್ಕೆ. ಈ ವರ್ಷದಲ್ಲಿ ಹೆಚ್ಚು ಎಕ್ಸ್ಪೆನ್ಸ್, ಸಂಪಾದನೆ ಬರುತ್ತೆ ಅದು ಕೂಡ ಹೇಳ್ತೇನೆ, ಆದರೆ ಖರ್ಚು ಕೂಡ ಜಾಸ್ತಿ ಬರುತ್ತೆ, ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಏನು ನಿಮ್ಮದು ಮುಂಚೆ ಖರ್ಚಿತ್ತು ಅದಕ್ಕಿಂತ ಜಾಸ್ತಿ ಖರ್ಚು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ. ಆದರೆ ಏನಾಗುತ್ತೆ, ನಿಮ್ಮ ತಲೆಯಲ್ಲಿ ಸೀಕ್ರೆಟಾಗಿ ಕೆಲವೊಂದು ವಿಚಾರಗಳು ಓಡ್ತಾ ಇರುತ್ತೆ. ಓಕೆ, ನಾನು ಇದನ್ನು ಮಾಡಿದರೆ ಒಳ್ಳೆಯದಾಗುತ್ತೆ, ಈ ಥರ ಕೆಲಸ ಮಾಡಿದರೆ ಒಳ್ಳೆಯದಾಗುತ್ತೆ, ಈ ಥರ ಉಳಿತಾಯ ಮಾಡಿದರೆ ಒಳ್ಳೆಯದಾಗುತ್ತೆ, ಈ ಥರ ನಾನು ಕಾರ್ಯ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಮುಂದೆಗೆ. ಆ ಥರ ಸೀಕ್ರೆಟ್ಲಿ ನಿಮ್ಮ ಮೈಂಡ್ ವರ್ಕ್ ಆಗುತ್ತೆ. ಇದು ಒಳ್ಳೆಯದು ಈ ಸಮಯದಲ್ಲಿ. ಓಕೆ. ನಿಮಗೆ ಉದ್ಯೋಗ ಇಲ್ಲ ಅಂತಂದರೆ ಉದ್ಯೋಗ ಸಿಗುವಂಥ ಯೋಗ ಇದೆ. ಓಕೆ, ಬ್ಯಾಡ್ ಅಂತೂ ಇಲ್ಲ. ಖರ್ಚು ಜಾಸ್ತಿ ಆಗುತ್ತೆ, ಹೌದು, ಅದು ಉದ್ಯೋಗ ಸಂಬಂಧಪಟ್ಟ ಸಮಸ್ಯೆ ಇಲ್ಲ. ಜಾಬ್ ಇಲ್ಲ ಅಂತಂದರೂ ಕೂಡ ನಿಮಗೆ ಹೊಸ ಜಾಬ್ ಸಿಗುತ್ತೆ ಈ ಸಮಯದಲ್ಲಿ. ಓಕೆ. ಹಣ ಕೂಡ ಸಿಗುತ್ತೆ, ಸಂಪಾದನೆ ಬಂದೇ ಬರುತ್ತೆ. ಯಾಕೆಂದರೆ 2ನೇ ಮನೆ ಗುರುವಿನ ದೃಷ್ಟಿ ಇದೆ. ಸೊ ಸಂಪಾದನೆ ಜೊತೆಗೆ ನಿಮಗೆ ಖರ್ಚು ಬರುವಂಥದ್ದು. ಪ್ರಯಾಣ ಎಲ್ಲಿಯಾದರೂ ಮಾಡುವಂತಹ ಯೋಗ ನಿಮಗೆ ಇದೆ ಈ ವರ್ಷದಲ್ಲಿ. ಎಲ್ಲಿಯಾದರೂ ನೀವು ಟ್ರಾವೆಲ್ ಮಾಡೋದು, ಲಾಂಗ್ ಟ್ರಾವೆಲ್ ಆಗಿರಲಿ, ಶಾರ್ಟ್ ಟ್ರಾವೆಲ್ ಆಗಿರಲಿ, ಎಲ್ಲಿಯಾದರೂ ಒಂದು ಪ್ರಯಾಣ ಮಾತ್ರ ನಿಮಗೆ ಸಿಗುತ್ತೆ ನೋಡೋದಕ್ಕೆ ಈ ವರ್ಷದಲ್ಲಿ. ಓಕೆ. ಸೊ ಇದಿಷ್ಟು ನಿಮ್ಮ ಜನರಲ್ ಫಲ ಮಕರ ರಾಶಿಯವರದು. ಪ್ರಾಬ್ಲಮ್ ಅಂತೂ ಏನೂ ಇಲ್ಲ, ನಿಮ್ಮ ಸಣ್ಣ ಪುಟ್ಟ ಇಶ್ಯೂ ಅಷ್ಟೇ, ಅದು ಗಮನ ವಹಿಸಿ. ಅಪಾರ್ಟ್ ಫ್ರಮ್ ದ್ಯಾಟ್ ಗುರುಬಲ ಇಲ್ಲ, ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ದರೆ, ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದರೆ, ಟೈಮ್ ಚೆನ್ನಾಗಿದ್ದರೆ, ನಿಮಗೆ ಯಾವ ಗೋಚಾರಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಿಮಗೆ ನಿಮ್ಮ ಜಾತಕ ನೋಡಿ ನಿಮ್ಮ ಎಲ್ಲ ವಿಚಾರ ಗೊತ್ತಾಗಬೇಕು ಅಂತಂದರೆ ಇದೇ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ. ಸಂಪೂರ್ಣವಾಗಿ ಈ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಬಂದು ಸೇರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ, ಎಲ್ರಿಗೂ ವಿಚಾರವನ್ನು ತಿಳಿಸಿ. ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಭದ್ರಕಾಳಿ.